ಹಾಯ್ ಎವ್ರಿವನ್, ವೆಲ್ಕಮ್ ಟು ಪೋಸ್ಟರ್. ನಮ್ಮ ಇವತ್ತಿನ ಮೂವಿ ಹೆಲ್ ವಿಲ್ ರೈಸ್. ಇದು ಒಂದು ಸೈನ್ಸ್ ಫಿಕ್ಷನ್ ಮೂವಿ ಆಗಿದೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಮೂವಿನ ಸ್ಟಾರ್ಟ್ ಮಾಡೋಣ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಸೂರ್ಯಗ್ರಹಣ ತೋರಿಸ್ತಾರೆ. ಸೂರ್ಯಗ್ರಹಣದ ದಿನ ಕಂಡೆರೆದ ಜೀವಿಗಳು ಜನರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆಗ ಗೌರ್ಮೆಂಟ್ ಆರ್ಮಿನ ಕಳಿಸುತ್ತೆ. ಆರ್ಮಿಯವರು ಆ ಜೀವಿಗಳ ಜೊತೆ ಹೋರಾಡುತ್ತಾರೆ. ಸೂರ್ಯಗ್ರಹಣ ಮುಗಿದ ಮೇಲೆ ಎಲ್ಲ ನಿಂತು ಬಿಡುತ್ತೆ. ಆ ಜೀವಿಗಳು ಎಲ್ಲಿಂದ ಬಂದು ಅಲ್ಲಿಗೆ ವಾಪಸ್ ಹೋಗ್ತವೆ. ತುಂಬಾ ಪ್ರಾಣ ನಷ್ಟ ನಡೆದಿರುತ್ತೆ. ಆಗ ಎಲ್ಲ ದೇಶದ ಪ್ರಧಾನಿಗಳು ಒಂದುಗೂಡಿ ಆ ಜೀವಿಗಳು ಎಲ್ಲಿಂದ ಬಂದವು ಮತ್ತು ಅವರನ್ನು ಹೇಗೆ ತಡಿಬೇಕು ಅಂತ ವಿಚಾರ ಮಾಡ್ತಾರೆ. ಇಲ್ಲಿಂದ 15 ವರ್ಷಗಳ ನಂತರದ ಸಮಯ ತೋರಿಸ್ತಾರೆ. ಲೋರಾ ಅನ್ನೋ ಸೈಂಟಿಸ್ಟ್ ತನ್ನ ಲ್ಯಾಬ್ ಅಲ್ಲಿ ಇರ್ತಾಳೆ. ಆಗ ಆಕೆ ಒಬ್ಬ ಕಲಿಗ್ ಬಂದು ಲೋರಾನ ಡೇಟ್ಗೆ ಕರೀತಾನೆ. ಲೋರಾ ಮೊದಲು ಒಪ್ಪಲ್ಲ, ಆದ್ರೆ ತನ್ನ ಕಲಿಗ್ ಒತ್ತಾಯ ಮಾಡಿದಾಗ ಒಪ್ಕೋತಾಳೆ. ಆಕ್ಚುಲಿ ಲೋರಾಗೆ ಡೈವರ್ಸ್ ಆಗಿರುತ್ತೆ. ಲೋರಾ ತನ್ನ ಮಗನ ಜೊತೆ ಇರ್ತಾಳೆ. ಲೋರಾ ಎಕ್ಸ್ ಹಸ್ಬೆಂಡ್ ತನ್ನ ಮಗನ ಪ್ರತಿ ವೀಕೆಂಡ್ ಹೊರಗೆ ಕರ್ಕೊಂಡು ಹೋಗ್ತಿರ್ತಾನೆ. ಇದರಿಂದ ಲೋರಾ ವೀಕೆಂಡ್ ನಲ್ಲಿ ಒಬ್ಬಳೇ ಇರ್ತಾಳೆ. ಇನ್ನೊಂದು ಕಡೆ ಲೋರಾ ಮಗನ ತೋರಿಸ್ತಾರೆ. ಈತ ತನ್ನ ಒಬ್ಬ ಫೀಮೇಲ್ ಫ್ರೆಂಡ್ ಜೊತೆ ಇರ್ತಾನೆ. ಆಕೆ ಟೆನ್ಷನ್ ನಲ್ಲಿ ಇರೋದನ್ನ ನೋಡಿ ಲೋರಾ ಮಗ ಏನಾಯ್ತು ಅಂತ ಕೇಳ್ತಾನೆ. ಆಗ ಆಕೆ ಇಲ್ಲಿಂದ 15 ವರ್ಷಗಳ ಹಿಂದೆ ಆ ಜೀವಿಗಳು ಭೂಮಿಯ ಹೋಲ್ಗಳಿಂದ ಬಂದು ತುಂಬಾ ಜನರನ್ನ ಸಾಯಿಸಿದ್ವು. ಈಗ ಮತ್ತೆ ಅವರು ಬರಬಹುದು ಅಂತ ಹೇಳ್ತಾಳೆ. ಆಗ ಲೋರಾ ಮಗ ಅದಾದ ಮೇಲೆ ಎಷ್ಟೋ ಸೂರ್ಯಗ್ರಹಣಗಳಾದ್ವು, ಆದ್ರೆ ಆ ಜೀವಿಗಳು ಇನ್ನೂ ಬಂದಿಲ್ಲ, ಭಯಪಡಬೇಡ, ಏನೂ ಆಗಲ್ಲ ಅಂತ ಹೇಳ್ತಾನೆ. ಅಲ್ಲಿಂದ ಆತ ತನ್ನ ಮನೆಗೆ ಬರ್ತಾನೆ. ಅಲ್ಲಿ ತನ್ನ ತಂದೆ ಡೇವಿಡ್ ವೀಕೆಂಡ್ಗೆ ಅವನನ್ನ ಹೊರಗೆ ಕರ್ಕೊಂಡು ಹೋಗಲು ಬಂದಿರ್ತಾನೆ. ಇಲ್ಲಿ ಲೋರಾ ಮತ್ತು ಡೇವಿಡ್ ತುಂಬಾ ವಿಭಿನ್ನ ವಿಚಾರದವರು ಅಂತ ಗೊತ್ತಾಗುತ್ತೆ. ಇನ್ನೊಂದು ಕಡೆ ಆ ಜೀವಿಗಳು 15 ವರ್ಷಗಳ ಹಿಂದೆ ಬಂದ ಜಾಗವನ್ನ ತೋರಿಸ್ತಾರೆ. ಗೌರ್ಮೆಂಟ್ ನವರು ಇಲ್ಲಿ ಫುಲ್ ಸೆಕ್ಯೂರಿಟಿನ ಇಟ್ಟಿರ್ತಾರೆ. ಇಲ್ಲಿ ಸೆಕ್ಯೂರಿಟಿಗೆ ಏನೋ ವಿಚಿತ್ರ ಅನುಭವ ಆಗ್ತಿರುತ್ತೆ. ಇದರಿಂದ ಅವರು ಈ ಬಾರಿ ಆ ಜೀವಿಗಳು ಮತ್ತೆ ಬರಬಹುದು ಅಂತ ಯೋಚನೆ ಮಾಡ್ತಾರೆ. ಈ ಕಡೆ ಡೇವಿಡ್ಗೆ ತನ್ನ ಅಂಕಲ್ ಕಾಲ್ ಮಾಡ್ತಾನೆ. ಈತ ಡೇವಿಡ್ಗೆ, ನಾನು ನಿನಗೆ ಹೇಳಿದ್ನಲ್ಲ ಆ ಜಾಗಕ್ಕೆ ನಿನ್ನ ಫ್ಯಾಮಿಲಿನ ಕರ್ಕೊಂಡು ಬಾ, ಈ ಸಲ ಆ ಜೀವಿಗಳು ಮತ್ತೆ ಬರಬಹುದು ಅಂತ ಹೇಳ್ತಾನೆ. ಲೋರಾ ಮಗ ಟಿವಿ ನೋಡ್ತಿರ್ತಾನೆ. ಅದರಲ್ಲಿ ಸಮುದ್ರದ ಮೀನುಗಳು ಅಚಾನಕ್ ಆಗಿ ಸಾಯ್ತಾ ಇದ್ದಾವೆ ಅಂತ ತೋರಿಸ್ತಾರೆ. ಆಗ ನ್ಯೂಸ್ ಆಂಕರ್, ನಾಳೆ ದಿನ ಸೂರ್ಯಗ್ರಹಣ ಆದ್ಮೇಲೆ ಆ ಜೀವಿಗಳು ಮತ್ತೆ ಬರಬಹುದು ಅಂತ ಹೇಳ್ತಾನೆ. ಲೋರಾ ಡೇವಿಡ್ಗೆ ಫೋನ್ ಮಾಡಿ ತನ್ನ ಮಗನ ಮನೆಗೆ ಕರ್ಕೊಂಡು ಬರುವಂತೆ ಹೇಳ್ತಾಳೆ. ಆಗ ಡೇವಿಡ್, ಚಿಂತೆ ಮಾಡಬೇಡ, ನಮ್ಮ ಮಗ ಸೇಫ್ ಆಗಿದ್ದಾನೆ ಅಂತ ಹೇಳ್ತಾನೆ. ಆದ್ರೆ ಡೇವಿಡ್ ರೂಮಲ್ಲಿ ಬಂದು ನೋಡಿದಾಗ ಅವನ ಮಗ ಅಲ್ಲಿರೋದಿಲ್ಲ. ಅದು ಲೋರಾಗೆ ಗೊತ್ತಾಗುತ್ತೆ. ಆಗ ಲೋರಾ ಹತ್ರ ತನಗೆ ಡೇಟ್ಗೆ ಕರೆದ ಕಲಿಗ್ ಬರ್ತಾನೆ. ಈತ ಲೋರಾಗೆ, ನಾಳೆ ಆ ಜೀವಿಗಳು ಸೂರ್ಯಗ್ರಹಣ ಆದ್ಮೇಲೆ ಮತ್ತೆ ಬರಬಹುದು, ನಾನು ಒಂದು ಶೆಲ್ಟರ್ನ ರೆಡಿ ಮಾಡಿದ್ದೀನಿ, ನಾವು ಅಲ್ಲಿಗೆ ಹೋಗೋಣ ಅಂತ ಹೇಳ್ತಾನೆ. ಆಗ ಲೋರಾ ತನ್ನ ಮಗ ಎಲ್ಲಿದ್ದಾನೋ ಗೊತ್ತಿಲ್ಲ, ಅವನಿಲ್ಲದೆ ನಾನು ಬರೋದಿಲ್ಲ ಅಂತ ಹೇಳ್ತಾಳೆ. ಆಗ ಅವರು ಮೊಬೈಲ್ ಸಿಗ್ನಲ್ ನಿಂದ ಅವನ ಮಗನ ಟ್ರೇಸ್ ಮಾಡ್ತಾರೆ. ಲೋರಾ ಮಗ ತನ್ನ ಗರ್ಲ್ ಫ್ರೆಂಡ್ ನ ಭೇಟಿಯಾಗೋಕೆ ಹೋಗಿರ್ತಾನೆ. ಇವರು ಪಾರ್ಕ್ ಅಲ್ಲಿ ಇರುವಾಗ ಅಲ್ಲಿ ಪಕ್ಷಿಗಳು ವಿಚಿತ್ರವಾಗಿ ಹಾರಾಡ್ತಿರ್ತವೆ. ಏಕೆಂದ್ರೆ ಸೂರ್ಯಗ್ರಹಣದ ಸಮಯ ಹತ್ತಿರವಾಗಿರುತ್ತೆ. ಅಲ್ಲಿ ಡೇವಿಡ್ ಬರ್ತಾನೆ ಮತ್ತು ಲೋರಾ ಕೂಡ ಅಲ್ಲಿಗೆ ತನ್ನ ಕಲಿಗ್ ಜೊತೆ ಬರ್ತಾಳೆ. ಇವರೆಲ್ಲ ಲೋರಾ ಕಲಿಗ್ ಹೇಳಿದ ಶೆಲ್ಟರ್ಗೆ ಹೋಗ್ತಾರೆ. ಆಗ ಡೇವಿಡ್ ತನ್ನ ಅಂಕಲ್ ಒಂದು ಜಾಗದ ಬಗ್ಗೆ ಹೇಳಿದ್ದಾರೆ, ಅಲ್ಲಿಗೆ ಹೋಗೋಣ ಅಂತ ಹೇಳ್ತಾನೆ. ಆದ್ರೆ ಅವರು ಲೋರಾ ಕಲಿಗ್ ಹೇಳಿದ ಶೆಲ್ಟರ್ಗೆ ಬರ್ತಾರೆ. ಆದ್ರೆ ಆರ್ಮಿಯವರು ಶೆಲ್ಟರ್ ಫುಲ್ ಆಗಿದೆ ಅಂತ ಅವರನ್ನ ಒಳಗೆ ಹೋಗಲು ಬಿಡೋದಿಲ್ಲ. ಆಗ ಡೇವಿಡ್ ತನ್ನ ಅಂಕಲ್ಗೆ ಕಾಲ್ ಮಾಡ್ತಾನೆ. ಆದ್ರೆ ಅವರು ಕಾಲ್ ರಿಸೀವ್ ಮಾಡೋದಿಲ್ಲ. ಅವರು ಅಲ್ಲಿಂದ ಬೇರೆ ಕಡೆ ಹೋಗ್ತಿರ್ತಾರೆ. ಆಗ ಒಂದು ಕಡೆ ಟ್ರಾಫಿಕ್ ಜಾಮ್ ಆಗಿರುತ್ತೆ. ಡೇವಿಡ್ ಕಾರ್ ಇಳಿದು ನೋಡ್ತಾನೆ. ಸೂರ್ಯಗ್ರಹಣ ಸ್ಟಾರ್ಟ್ ಆಗಿರುತ್ತೆ. ಆ ವಿಚಿತ್ರ ಜೀವಿಗಳು ಹೊರಗೆ ಬಂದಿರ್ತವೆ. ಇದನ್ನ ನೋಡಿ ಡೇವಿಡ್ ಕಾರ್ ತಾನು ಓಡಿಸ್ತೀನಿ ಅಂತ ಹೇಳ್ತಾನೆ. ಆಗ ಲೋರಾ ಕಲಿಗ್, ಈ ಕಾರ್ ನಂದು, ನಾನೇ ಓಡಿಸ್ತೀನಿ ಅಂತ ಹೇಳ್ತಾನೆ. ಅವರು ಜಗಳ ಮಾಡ್ತಿರುವಾಗ ಆ ಜೀವಿ ಬಂದು ಲೋರಾ ಕಲಿಗ್ ನ ಎತ್ಕೊಂಡು ಹೋಗ್ಬಿಡ್ತವೆ. ಡೇವಿಡ್ ಕಾರ್ ತಗೊಂಡು ಅಲ್ಲಿಂದ ಹೋಗ್ತಾನೆ. ಆದ್ರೆ ದಾರಿಯಲ್ಲಿ ಫ್ಯೂಲ್ ಮುಗಿಯುತ್ತೆ. ಆಗ ಡೇವಿಡ್ ಬೇರೆ ಕಾರ್ ತಗೋಬೇಕಂತ ಹೋಗ್ತಾನೆ. ಡೇವಿಡ್ ಒಂದು ಕಾರಲ್ಲಿ ಹೋದಾಗ ಅಲ್ಲಿ ಒಬ್ಬ ವ್ಯಕ್ತಿ ಬಚ್ಚಿಟ್ಕೊಂಡಿರ್ತಾನೆ. ಈತ ಡೇವಿಡ್ಗೆ, ಸುಮ್ಮನಿರು, ಮುಂದೆ ಆ ಜೀವಿ ಇದೆ ಅಂತ ತೋರಿಸ್ತಾನೆ. ಡೇವಿಡ್ ಆ ಜೀವಿನ ನೋಡಿ ಸುಮ್ಮನೆ ಕೂತ್ಕೋತಾನೆ. ಈ ಕಡೆ ಲೋರಾ ಮತ್ತು ಅವನ ಮಗ ಕಾರಿಂದ ಕೆಳಗೆ ಇಳಿತಾರೆ. ಆ ಜೀವಿ ಅವರನ್ನು ನೋಡಿ ಅವರ ಮೇಲೆ ಅಟ್ಯಾಕ್ ಮಾಡೋಕೆ ಹೋಗುತ್ತೆ. ಆಗ ಕಾರಲ್ಲಿದ್ದ ವ್ಯಕ್ತಿ ಹೊರಗೆ ಬಂದು ಆ ಜೀವಿ ಮೇಲೆ ಉಪ್ಪನ್ನ ಚೆಲ್ತಾನೆ. ಏಕೆಂದ್ರೆ ಆ ಜೀವಿಗಳಿಗೆ ಉಪ್ಪಂದ್ರೆ ಆಗ್ತಿರಲ್ಲ. ಆದ್ರೆ ಆ ಜೀವಿ ಪೂರ್ತಿ ಸಾಯೋ ಮುಂಚೆ ಆ ವ್ಯಕ್ತಿನ ಎತ್ಕೊಂಡು ಹೋಗ್ಬಿಡ್ತವೆ. ಡೇವಿಡ್ ತನ್ನ ಫ್ಯಾಮಿಲಿನ ಕರ್ಕೊಂಡು ತನ್ನ ಅಂಕಲ್ ಹೇಳಿದ ಜಾಗಕ್ಕೆ ಬರ್ತಾನೆ. ಅಲ್ಲಿ ಒಂದು ಡೋರ್ ಇರುತ್ತೆ. ಅವರು ಅದನ್ನು ಓಪನ್ ಮಾಡೋಕೆ ಟ್ರೈ ಮಾಡ್ತಾರೆ. ಆದ್ರೆ ಅದು ಓಪನ್ ಆಗಲ್ಲ. ಡೇವಿಡ್ ಒಳಗೆ ಹೋಗಲು ಬೇರೆ ದಾರಿ ಇದೆನಾ ಅಂತ ನೋಡ್ತಿರ್ತಾನೆ. ಆಗ ತುಂಬಾ ಜೀವಿಗಳು ಇವರ ಕಡೆ ಬರ್ತಿರ್ತವೆ. ಆಗ ಡೇವಿಡ್ ಅಂಕಲ್ ಡೋರ್ ಓಪನ್ ಮಾಡಿ ಇವರನ್ನ ಒಳಗೆ ಎಳ್ಕೊತಾನೆ. ಇವರೆಲ್ಲ ಸೇಫ್ ಆಗ್ತಾರೆ. ಒಳಗೆ ಒಬ್ಬ ಸೋಲ್ಜರ್ ಕೂಡ ಇರ್ತಾನೆ. ಈತ ಡೇವಿಡ್ಗೆ, 15 ವರ್ಷ ಹಿಂದೆ ಈ ಜೀವಿಗಳು ಅಟ್ಯಾಕ್ ಮಾಡಿದಾಗ ನಮ್ಮ ಪೂರಾ ಟೀಮ್ ಮುಗಿದು ಹೋಯ್ತು. ನಾನು ಉಪ್ಪು ನೀರಿನ ಒಳಗೆ ಬಚ್ಚಿಟ್ಕೊಂಡು ಬದುಕೊಂಡೆ. ಈ ಜೀವಿಗಳನ್ನ ಸಾಯಿಸಬೇಕಂದ್ರೆ ಉಪ್ಪು ಬೇಕು ಅಂತ ಹೇಳ್ತಾನೆ. ಇವರು ಸಿಸಿಟಿವಿಯಲ್ಲಿ ನೋಡಿದಾಗ ಆ ಜೀವಿಗಳು ಡೋರ್ ಮುರಿಯೋಕೆ ಟ್ರೈ ಮಾಡ್ತಿರ್ತಾರೆ. ಸೋಲ್ಜರ್ ಇವರಿಗೆ, ಭಯಪಡಬೇಡಿ, ಏನೂ ಆಗಲ್ಲ ಅಂತ ಹೇಳ್ತಾನೆ. ಆದ್ರೆ ಡೇವಿಡ್, ಯಾರು ಇವತ್ತು ಮಲಗಬಾರ್ದು, ಎಲ್ಲರೂ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾನೆ. ಆಗ ಸೋಲ್ಜರ್ ಕೋಪದಿಂದ ಡೇವಿಡ್ ಕಡೆ ಗನ್ ತೋರಿಸ್ತಾನೆ. ಆಗ ಡೇವಿಡ್, ಇದು ಜಗಳ ಆಡೋ ಸಮಯವಲ್ಲ, ನಾವೆಲ್ಲ ಸೇರಿ ಆ ಜೀವಿಗಳಿಂದ ತಪ್ಪಿಸ್ಕೋಬೇಕು ಅಂತ ಹೇಳ್ತಾನೆ. ಆಗ ಒಂದು ಟೆಂಟಿಕಲ್ಸ್ ರೂಮ್ ಒಳಗೆ ಬಂದು ಡೇವಿಡ್ ಆಂಟಿನ ಘಾಸಿಗೊಳಿಸುತ್ತೆ. ಆಗ ಡೇವಿಡ್ ಸೋಲ್ಜರ್ ಮೇಲೆ ಅಟ್ಯಾಕ್ ಮಾಡಿ ಅವನ ಗನ್ನ ಕಸ್ಕೋತಾನೆ. ಆಮೇಲೆ ಸೋಲ್ಜರ್ಗೆ ಭಯಪಡಿಸೋಕೆ ಒಂದು ಬುಲೆಟ್ ನ ಫೈರ್ ಮಾಡ್ತಾನೆ. ಇವರು ಸಿಸಿಟಿವಿಯಲ್ಲಿ ನೋಡಿದಾಗ ಆ ಜೀವಿಗಳು ಇನ್ನು ಡೋರ್ ಹತ್ರನೇ ಇರ್ತವೆ. ಆಗ ಡೇವಿಡ್, ನಾವು ತುಂಬಾ ಹೊತ್ತು ಇಲ್ಲಿ ಸೇಫ್ ಆಗಿರೋಕೆ ಆಗಲ್ಲ, ನಾವಿಲ್ಲಿಂದ ಬೇರೆ ಕಡೆ ಹೋಗ್ಬೇಕು ಅಂತ ಹೇಳ್ತಾನೆ. ಆಗ ಸೋಲ್ಜರ್, ನನ್ನ ಕಾರ್ ಹಿಂದುಗಡೆ ಗೇಟ್ ನಲ್ಲಿ ಇದೆ, ನಾವು ಕಾರಲ್ಲಿ ಇಲ್ಲಿಂದ ತಪ್ಪಿಸ್ಕೋಬಹುದು ಅಂತ ಹೇಳ್ತಾನೆ. ಇವರೆಲ್ಲ ಹಿಂದುಗಡೆ ಗೇಟ್ ಇಂದ ಹೋಗ್ತಿರುವಾಗ ಒಂದು ಜೀವಿ ಡೇವಿಡ್ ಮಗನ ಗರ್ಲ್ ಫ್ರೆಂಡ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಇವರು ಹೇಗೋ ಅದರಿಂದ ತಪ್ಪಿಸ್ಕೊಂಡು ಕಾರಲ್ಲಿ ಬರ್ತಾರೆ. ಆದ್ರೆ
ಆದ್ರೆ ಕಾರ್ ಸ್ಟಾರ್ಟ್ ಆಗ್ತಿರಲ್ಲ. ಸೋಲ್ಜರ್ ಕಾರ್ ರಿಪೇರಿ ಮಾಡೋಕೆ ಹೊರಗೆ ಹೋಗ್ತಾನೆ. ಈ ಕಡೆ ಡೇವಿಡ್ ಆಂಟಿ ಇನ್ಫೆಕ್ಟೆಡ್ ಆಗಿರ್ತಾಳೆ. ಅದಕ್ಕೆ ಆಗಿ ಗನ್ ತಗೊಂಡು ಶೂಟ್ ಮಾಡ್ಕೋಬೇಕಂತ ಹೊರಗೆ ಬರ್ತಾಳೆ. ಡೇವಿಡ್ ಅಂಕಲ್ ಆಕೆಯಿಂದ ಗನ್ ಅನ್ನ ಕಸ್ಕೊತಾನೆ. ಅಲ್ಲಿ ತುಂಬಾ ಜೀವಿಗಳು ಇವರ ಕಡೆ ಬರ್ತಿರ್ತವೆ. ಆಗ ಡೇವಿಡ್ ಆಂಟಿ ಆ ಜೀವಿಗಳ ಕಡೆ ಹೋಗ್ತಾಳೆ. ಡೇವಿಡ್ ಅಂಡ್ ಫ್ಯಾಮಿಲಿ ಕಾರಲ್ಲಿ ಒಂದು ಆರ್ಮಿ ಬೇಸ್ ಗೆ ಬರ್ತಾರೆ. ಆದ್ರೆ ಅಲ್ಲಿ ಯಾರು ಇರಲ್ಲ. ಇಲ್ಲಿ ಜೀವಿಗಳು ಅಟ್ಯಾಕ್ ಮಾಡಿ ಎಲ್ಲರನ್ನ ಸಾಯಿಸಿಬಿಟ್ಟಿರ್ತವೆ. ಆಗ ಒಂದು ಜೀವಿ ಸೋಲ್ಜರ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಸೋಲ್ಜರ್ ಇನ್ಫೆಕ್ಟೆಡ್ ಆಗ್ತಾನೆ. ಡೇವಿಡ್ ಸೋಲ್ಜರ್ ನ ಆ ಜೀವಿಯಿಂದ ಕಾಪಾಡ್ತಾನೆ. ತಾನು ಇನ್ಫೆಕ್ಟೆಡ್ ಆಗಿದ್ದರಿಂದ ಸೋಲ್ಜರ್ ಒಂದು ರೂಮ್ ಅಲ್ಲಿ ತನ್ನನ್ನೇ ಲಾಕ್ ಮಾಡ್ಕೋತಾನೆ. ಡೇವಿಡ್ ಗೆ ಆ ಜೀವಿಗಳು ಪೈಪ್ ಮೂಲಕ ಬಂದಿದ್ದಾವೆ ಅಂತ ಗೊತ್ತಾಗಿ ನಾನು ಮೇಲೆ ಹೋಗಿ ಟ್ಯಾಂಕ್ ಅಲ್ಲಿ ಉಪ್ಪನ್ನ ಮಿಕ್ಸ್ ಮಾಡ್ತೀನಿ, ಆಮೇಲೆ ಅದನ್ನ ಪೈಪಲ್ಲಿ ಬಿಡೋಣ, ಆಗ ಎಲ್ಲ ಜೀವಿಗಳು ಸತ್ತೋಗ್ತವೆ ಅಂತ ಹೇಳ್ತಾನೆ. ಆಗ ಡೇವಿಡ್ ಡಕ್ ಮೂಲಕ ಮೇಲ್ಗಡೆ ಹೋಗ್ತಾನೆ. ಆಗ ಒಂದು ಕ್ರೀಚರ್ ಡೇವಿಡ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಆಗ ಡೇವಿಡ್ ತನ್ನಲ್ಲಿದ್ದ ಉಪ್ಪನ್ನ ಆ ಕ್ರೀಚರ್ ಮೇಲೆ ಹಾಕಿದಾಗ ಅದು ಸತ್ತು ಹೋಗುತ್ತೆ. ಡೇವಿಡ್ ಮೇಲೆಗಡೆ ಟ್ಯಾಂಕ್ ಹತ್ರ ಹೋಗ್ತಾನೆ. ಈ ಕಡೆ ಲೋರಾ ಅಂಡ್ ಫ್ಯಾಮಿಲಿ ಮೇಲೆ ಕ್ರೀಚರ್ ಅಟ್ಯಾಕ್ ಮಾಡುತ್ತೆ. ಡೇವಿಡ್ ಮಗ ಕ್ರೀಚರ್ ಮೇಲೆ ಫೈರ್ ಮಾಡ್ತಾನೆ. ಆಗ ಡೇವಿಡ್ ಮೈಕಲ್ಲಿ ಶೂಟ್ ಮಾಡೋದನ್ನ ಬಂದ್ ಮಾಡಿ ಸ್ಪ್ರಿಂಕಲ್ ನ ಆನ್ ಮಾಡಿ ಅಂತ ಹೇಳ್ತಾನೆ. ಏಕೆಂದ್ರೆ ಡೇವಿಡ್ ನೀರಲ್ಲಿ ಉಪ್ಪನ್ನ ಮಿಕ್ಸ್ ಮಾಡಿರ್ತಾನೆ. ಆದ್ರೆ ಸ್ಪ್ರಿಂಕ್ಲರ್ ಇವರಿಂದ ದೂರ ಇರುತ್ತೆ. ಆಗ ಡೇವಿಡ್ ಅಂಕಲ್ ಒಂದು ಕೊಡ್ಲಿ ತಗೊಂಡು ಆ ಕ್ರೀಚರ್ ಜೊತೆ ಫೈಟ್ ಮಾಡ್ತಾ ಹೋಗಿ ಸ್ಪ್ರಿಂಕ್ಲರ್ ನ ಆನ್ ಮಾಡ್ತಾನೆ. ಆಗ ಆ ಕ್ರೀಚರ್ ಗಳು ಸತ್ತು ಹೋಗ್ತವೆ. ಈಗ ಸೂರ್ಯಗ್ರಹಣ ಮುಗಿದಿರುತ್ತೆ. ಆ ಕ್ರೀಚರ್ಸ್ ತಮ್ಮ ಜಾಗಕ್ಕೆ ವಾಪಸ್ ಹೋಗ್ತಿರ್ತವೆ. ಆಗ ಅಲ್ಲಿಗೆ ಇನ್ಫೆಕ್ಟೆಡ್ ಆಗಿದ್ದ ಸೋಲ್ಜರ್ ಬಂದು ಈಗ ಭೂಮಿ ಮೇಲೆ ಕ್ರೀಚರ್ಸ್ ಗಳ ರಾಜ್ಯ ಆರಂಭವಾಗುತ್ತೆ ಅಂತ ಹೇಳಿ ಲೋರಾ ಮಗನ್ನ ಶೂಟ್ ಮಾಡ್ತಾನೆ. ಆಮೇಲೆ ಅವನು ಲೋರಾನ ಶೂಟ್ ಮಾಡೋದ್ರಲ್ಲಿರ್ತಾನೆ. ಆಗ ಡೇವಿಡ್ ಹಿಂದೆಯಿಂದ ಬಂದು ಸೋಲ್ಜರ್ ನ ಹೊಡೆದು ಬೆಳೆಸ್ತಾನೆ. ಆಗ ಅಲ್ಲಿ ಒಂದು ದೊಡ್ಡ ಕ್ರೀಚರ್ ಬರುತ್ತೆ. ಇದು ಸೋಲ್ಜರ್ ನ ನುಂಗು ಬಿಡುತ್ತೆ. ಆಗ ಡೇವಿಡ್ ತನ್ನ ಫ್ಯಾಮಿಲಿ ಜೊತೆ ಒಂದು ರೂಮ್ ಒಳಗೆ ಹೋಗ್ತಾನೆ. ಇಲ್ಲಿ ಕೆಮಿಕಲ್ ನಿಂದ ಉಪ್ಪಿನಂತ ಪದಾರ್ಥವನ್ನು ರೆಡಿ ಮಾಡ್ತಾನೆ. ಕ್ರೀಚರ್ ಡೋರ್ ಮುರಿದು ಒಳಗೆ ಬರುತ್ತೆ. ಆಗ ಡೇವಿಡ್ ಕೆಮಿಕಲ್ ನ ಕ್ರೀಚರ್ ಮುಂದೆ ಬ್ಲಾಸ್ಟ್ ಮಾಡ್ತಾನೆ. ಕ್ರೀಚರ್ ಸತ್ತು ಹೋಗುತ್ತೆ. ಈಗ ಡೇವಿಡ್ ಅಂಡ್ ಫ್ಯಾಮಿಲಿ ಹೊರಗೆ ಬರ್ತಾರೆ. ಸೂರ್ಯಗ್ರಹಣ ಮುಗಿದಿರುತ್ತೆ. ಎಲ್ಲಾ ಕ್ರೀಚರ್ಸ್ ವಾಪಸ್ ಹೋಗಿರ್ತವೆ. ಮತ್ತೆ 15 ವರ್ಷಗಳ ನಂತರ ಆ ಜೀವಿಗಳು ಮತ್ತೆ ಬರಬಹುದು. ಆ ಕ್ರೀಚರ್ಸ್ ತುಂಬಾ ಡ್ಯಾಮೇಜ್ ಮಾಡಿರ್ತವೆ. ಆದ್ರೂ ಇನ್ನು ತುಂಬಾ ಜನ ಬದುಕಿರ್ತಾರೆ. ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ.